ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚನಾ. ಇವತ್ತಿನ ಬ್ಲಾಗ್ ಏನಂದರೆ ನೀವು ತಮ್ಮನೇಲಿ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಬ್ಲಾಗ್ ಕಂಪ್ಲೀಟ್ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಲ್ವ, ಸೊ ಏನೇನು ತೊಗೋತೀವಿ ಹೊಸದಾಗಿ ಒಂದಷ್ಟು ಐಡಿಯಾಸ್ ಮತ್ತು ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅದಷ್ಟು ಈ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಇವಾಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ, ನಾವು ಶಾಪ್ ಮಾಡೋಣ ಅಂತ. ಅಂದರೆ ನಮಗೆ ಅಡುಗಿತ್ತು ದೇವ್ರ ಮನೆಗೆ ಒಂದು ಮಂಟಪ ಥರ ಬೇಕಿತ್ತು. ಸೊ ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ವಿ. ನೋಡ್ಕೊಂಡು ಬಂದು ಒಂದು 2-3 ಕಡೆ ನೋಡಿ ಆಮೇಲೆ ಡಿಸೈಡ್ ಮಾಡಬೇಕು. ನಾವು ಮುಂಚೆ ಇರೋ ಕಡೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿತ್ತು, ಅದಷ್ಟು ಗೂಡ್ ಥರ ಇತ್ತು. ಮಂಟಪ ಎಲ್ಲ ತೊಗೊಂಡಿಲ್ಲ, ಜಸ್ಟ್ ಹಂಗೆ ಇಡ್ಬೋದು. ಬಟ್ ಇವಾಗ ದೊಡ್ಡದಿದೆ, ಸೊ ನಮ್ಗೆ ಮಂಟಪ ಬೇಕು ಇಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಹೋಗೋಣ. ಇವಾಗ ನಾವು KR ಸರ್ಕಲಿಂದ ಸ್ವಲ್ಪ ಮುಂದೆ ಹೋದ್ರಲ್ಲಿ ಇರ್ವಿನ್ ರೋಡ್ ಇದೆಯಲ್ಲ, ಅಲ್ಲಿ ಆ ಥರ ಸಿಗುತ್ತಂತೆ. ಸೊ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ಇವಾಗ ಹೋಗ್ಬಿಟ್ಟು ನೋಡ್ಬೇಕು. ಇನ್ನು ಸ್ವಲ್ಪ ದಿನ ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟರೊಳಗೆ ಇದೆಲ್ಲ ಮುಗಿಸ್ಕೊಳ್ಬೋದು. ಆಮೇಲೆ ಶಿಫ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದೂ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಎಲ್ಲ ಸೆಟ್ ಆದಮೇಲೆ ಈ ಹೋಮ್ ಟೂರ್ ಅದು ಇದು ಎಕ್ಸೆಟ್ರಾಸ್ ಎಲ್ಲ. ಆ್ಯಂಡ್ ಆಲ್ಸೋ ನನ್ನ ರೂಮ್ಗೆ ಸ್ವಲ್ಪ ರೀಲ್ ಬ್ಯಾಕ್ಗ್ರೌಂಡ್ಗೆಲ್ಲ ಸೆಟ್ ಮಾಡ್ಕೋಬೇಕು ಅಂತಿದ್ದೀನಿ. ಆ್ಯಂಡ್ ನೋಡಬೇಕು ಹೆಂಗೆ ಸೆಟ್ ಆಗುತ್ತೆ, ಈ ಟ್ರೆಂಡಿಂಗ್ ತಕ್ಕಂತೆ ಡಿಸೈಡ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ಆಲ್ಸೋ ಇನ್ನು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ, ಬೇಗ ಹೋಗ್ಬಿಟ್ಟು ಫಾಲೋ ಮಾಡಿಕೊಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮೆನ್ಷನ್ ಮಾಡಿರ್ತೀನಿ. ಸೊ ಇವಾಗ ಹೋಗಬೇಕು. ಇಲ್ಲೆಲ್ಲ ರೋಡ್ ಅಗದ್ಬಿಟ್ಟಿದ್ದಾರೆ ಅಗ್ರಹಾರದಲ್ಲಿ, ಕಷ್ಟ ಹೋಗೋದು ಅಗ್ರಹಾರದಲ್ಲಿ. ಸಂಜೆನೂ ಪುನಃ ಇದೇ ರೋಡಿಗೆ ಬರಬೇಕು, ಡ್ಯಾನ್ಸ್ ಕ್ಲಾಸ್ ಇದೆ. ಇವತ್ತು ಟ್ಯೂಸ್ಡೇ 24th ನನಗೆ ಕಾಲೇಜು. ಈ ವ್ಲಾಗ್ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಫುಲ್ ಎಲ್ಲ ಶಾಪ್ ಎಲ್ಲ ಮುಗಿದ ಮೇಲೆ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಹಾಕೋದು. BTS ಇದು ಬಿಹೈಂಡ್ ದ ಸೀನ್ಸ್ ಹೋಮ್ ಸೆಟಪ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಕರ್ಕೊಂಡೋಗೋದನ್ ಪಾಪುನ. ಹಿಂಗೆ ನೋಡ್ತಾ ಇದೆ ಟ್ರಾಫಿಕ್ ಬೆಳಗ್ಗೆ. ಅಂದರೆ ಸಿಟಿಗೆ ಹಿಂಗೆ ಬಂದಿದ್ದೀನಿ. ಸೊ ನನ್ನ ರೂಮ್ಗೆ ಬೀರು ಬೇಕಿತ್ತು, ಹೊಸ ಬೀರು ನೋಡ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡೋಣ ನಂಗೆ ಹೇಳ್ತಿದ್ದಾರೆ. ಸೊ ಅದಕ್ಕೆ ಹೊಸ ಥರ ಬೀರು ನೋಡೋಣ ನನ್ನ ರೂಮ್ಗೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಬಟ್ ನನಗೆ ಈ ಥರ ಇಷ್ಟ, ಫ್ಯಾನ್ಸಿ ಇದು. ಬಟ್ ಅದು ಬಟ್ಟೆ ಇಡ್ಸಲ್ಲಲ್ವ, ಅದಕ್ಕೇ ನೋಡ್ಬೇಕು. ಒಂದು ಅಂಗಡಿಗೆ ಹೋದ್ವಿ, ಬಟ್ ಅಲ್ಲಿ ಮಂಟಪ ಥರ ಏನೂ ಇರಲಿಲ್ಲ. ಜಸ್ಟ್ ಸೋಫಾ ವಾರ್ಡ್ರೋಬು ಆ ಥರ ಇತ್ತು. ಬಟ್ ನಮಗೆ ಮಂಟಪ ಮಾಡೋ ಥರ ಹುಡುಕ್ತಾ ಇದ್ದೀವಿ, ನೋಡೋಣ. ಕಾರ್ಪೆಟ್ಸ್ ನೋಡಿದ್ವಿ, ಅದು ಗ್ರೀನ್ ಒಂದು ಬಾಲ್ಕನಿ ಟೈಪ್ ಇದೆ, ಅಲ್ಲಿಗೆ ಡೆಕೋರ್ ಮಾಡೋಕ್ಕೆ. ಮತ್ತು ಫ್ಲೋರ್ ಇವಾಗ ಹೊಸ ಥರ ವುಡ್ಡಂದು ಮಾಡ್ತಾರಲ್ವ, ಸೊ ಅದು. ಬಟ್ ಅದಕ್ಕೆ ಅಳತೆ ಬೇಕಂತೆ. ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡಿದ್ದೀನಿ, ಆಮೇಲೆ ಅದು ಬಂದು ನೋಡಿದ್ರಾಯ್ತು. ಇವಾಗೇನು ಸದ್ಯಕ್ಕೆ ಅಷ್ಟೊಂದು ಅರ್ಜೆಂಟ್ ಇಲ್ಲ ಅದು ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ. ಇವಾಗ ಹುಡುಕ್ತಾ ಇದ್ದೀವಿ, ಅಂಗಡಿ ಎಲ್ಲೂ ಸಿಗ್ತಾ ಇಲ್ಲ. ಬರೀ ಚೇರು ಅದೇ ಇದೆ, ಪ್ಲಾಸ್ಟಿಕ್ ಚೇರ್ಗಳು. ನಮಗೆ ಬೇಕಾಗಿರೋ ಥರ ಎಲ್ಲೂ ಸಿಗ್ತಾನೆ ಇಲ್ಲ ಇಲ್ಲಿ. ನೋಡಬೇಕು, ಸಿಕ್ತು, ನೋಡ್ತಾ ಇದ್ದೀವಿ, ನೋಡೋಣ. ದೊಡ್ಡ ಬೇಕು, ಬಟ್ ಇದು ನಮಗೆ ಚಿಕ್ಕದಾಯಿತು, ಸ್ವಲ್ಪ ದೊಡ್ಡದು ನೋಡ್ತಾ ಇದ್ದೀವಿ. ಅಂದರೆ ನಮ್ಮದು ವೈಟ್ ಮೆಟಲ್ ಮಂಟಪ ಇಟ್ಬಿಟ್ಟು ಸೈಡ್ ಬರುತ್ತೆ, ಸೈಡ್ ಆಯಿತು. ಬಟ್ ಅದು ನಮ್ಮ ಅಳತೆ ಕೊಟ್ಟು ಮಾಡ್ತಾ ಇದ್ದೀವಿ. ಇದು ಫೋನ್ಪೇ ಇದೆ ಯಾವುದು? ಸೊ ಎಲ್ಲ ಸೆಟ್ ಆದಮೇಲೆ ಆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ ಏನು ಮಾಡಿಸಿದ್ದು, ಹೆಂಗೆ ಮಾಡಿಸಿದ್ದು ಪ್ರತಿಯೊಂದೂ. ಬಟ್ ಲುಕ್ ವೈಸ್ ಚೆನ್ನಾಗೇ ಸಿಕ್ತು. ಇವತ್ತು ನೈಟೇ ಕೊಟ್ಬಿಡ್ತಾರಂತೆ. ಬಟ್ ನಾವು ಇನ್ನೂ ಶಿಫ್ಟ್ ಆಗೋಕ್ಕೆ 15 days ಅಂತೂ ಟೈಮ್ ಇದೆ. ಸೊ ಲೇಟಾಗೆ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಒಟ್ನಲ್ಲಿ ಚೆನ್ನಾಗಿದೆ, ನೋಡೋಣ ಹೆಂಗೆ ಬರುತ್ತೆ ಫಿನಿಶಿಂಗು ಪ್ರತಿಯೊಂದೂ. ನೋಡಿದ್ವಿ, ನಮ್ಗೆ ಇಷ್ಟ ಆಯಿತು. ಅದು ಅಪ್ಪ ಬಂದು ನೋಡಬೇಕು. ನನಗೆ ಒಂದು ವಾರ್ಡ್ರೋಬ್ ಥರ ಬೇಕು. ಇಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಎಲ್ಲಿ ಅಂತ ನಾನು ಲೊಕೇಶನ್ ಹಾಕಿರ್ತೀನಿ. ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಏನಾದ್ರು ಬೇಕಂದರೆ ಹೋಗ್ಬಿಟ್ಟು ತಗೊಳ್ಳಿ. ಅಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಎಲ್ಲಿ ಏನು ಅಂತೆಲ್ಲ. ಸೊ ಅದಕ್ಕೆ ಅಪ್ಪ ಬರಬೇಕು, ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಫೈನಲೈಸ್ ಮಾಡಿ ಆಮೇಲೆ ಡಿಸೈಡ್ ಮಾಡೋದು. ಮಂಟಪ ಒಂದಂತೂ ಫಿಕ್ಸ್ ಆಗಿದೆ. ಆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಪ್ರತಿಯೊಂದೂ. ಸೊ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಾವು ಅಲ್ಲಿ ಟರ್ನ್ ಮಾಡಬೇಕು ಬೈಪಾಸ್ಗೆ, ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ ಮೈಸೂರು. ಮನೆ ಹತ್ರ ಒಂದು ಈ ಥರ ಓಪನ್ ಆಗಿದೆ, ಅಲ್ಲಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸುಮ್ಮನೆ ಎಲ್ಲ ನಾರ್ಮಲ್ ಐಟಮ್ಸ್. ಸೊ ನೋಡ್ತಾ ಇದ್ದೀವಿ. ಬೆಳಗಿದೆ ಅನ್ಕೋತೀನಿ. ಸೊ ಇವಾಗ ಹೊಸ ಮನೆ ಕಡೆ ಬಂದ್ವಿ. ಸೊ ನಾನು ಆಗಲೇ ತೋರಿಸಿದ್ನಲ್ಲ, ನಮ್ಮ ಮನೆ ಹತ್ರ ಒಂದು ಚಿಕ್ಕ ಬಜಾರ್ ಆಗಿದೆ ಅಂತ. ಬಟ್ಟೆ ಎಲ್ಲ ಏನು ತೊಗೊಳಕ್ಕೆ ಹೋಗಲ್ಲ ನಾವು. ಸೊ ಅದಲ್ಲಿ ಈ ಥರ ತೊಗೊಂಡು ಬಂದ್ವಿ, ಲೈಕ್ ವಾಶ್ರೂಮ್ ಒಂದು ಹಾಕೋಕ್ಕೆ. ಅದಾದಮೇಲೆ ಈ ಥರ ರಂಗೋಲಿ ಪೌಡರು, ಅದಾದಮೇಲೆ ವಾಶ್ರೂಮ್ದೊಂದು ಕ್ಲೀನ್ ಮಾಡೋದು. ಸೊ ಒಂದು ಎಕ್ಸ್ಟ್ರಾ ನಲ್ಲಿ ಇರಲಿ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದ್ವಿ. ಅದ್ರ ಜೊತೆ ಇದು ಒಂದು. ಸೊ ಈ ಥರ ಐಟಮ್ಸ್ ಎಲ್ಲ ಆರಾಮಾಗಿ ತೊಗೊಳ್ಬೋದು. ಸೊ ಅದಕ್ಕೆ ತೊಗೊಂಡ್ವಿ. ಆ್ಯಂಡ್ ಇದು ಲೆಮನ್ ಇದು ಮಾಡೋದು
ವೈಟ್ ಪೌಡರು, ರಂಗೋಲಿ ವೈಟ್ ಪೌಡರು. ಸೊ ಇದೊಂದು ಕ್ಯೂಟಾಗಿತ್ತು. ಸೊ ಇದೊಂದು ತೊಗೊಂಡೆ. ಸೊ ಇದಿಷ್ಟು ತೊಗೊಂಡು ಬಂದ್ವಿ. ಇದು ಒಂದು ಅಣ್ಸೋಣ ಅಂತ ಜಾಗ ಹುಡುಕ್ತಾ ಇದ್ದೀನಿ, ನೋಡೋಣ. ಇವಾಗ ಮಂಟಪನೂ ಬರುತ್ತೆ. ಇದರಿಂದ ಇದೇ ಮೇನ್ ರೋಡು. ಸೊ ಆ ಕಡೆ ರೋಡಲ್ಲಿ ಇದ್ವಿ ಅಷ್ಟೇ, ಇಲ್ಲಿಗೆ ಬಂದಿರೋದು. ಅಮ್ಮಮ್ಮ ಕೆಳಗೆ ನಿಂತಿದ್ದಾರೆ. ಎಲ್ಲಿ ಅಮ್ಮ ಕಾಣ್ತಾನೆ ಇಲ್ಲ. ಓಕೆ, ಎಲ್ಲಿದ್ದಾರೆ? ಸೊ ಇಲ್ಲಿ ಸನತ್ತಿದ್ದಾನೆ. ಇದು ನನ್ನ ಬಾಲಕನಿ. ಇನ್ಮೇಲಿಂದ ನನ್ನ ವೀಡಿಯೋ ಇಲ್ಲೇ ಶುರು ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಸಕ್ಕದಾಗಿದೆ. ಸೊ ಆ ಕಡೆಯಿಂದ ನಮ್ಮಮ್ಮ, ಈ ಕಡೆ ನಂದು. ಸೊ ಸಿಕ್ಕಾಬಟ್ಟೆ ತಲೆನೋವಿತ್ತು. ಕಾಲೇಜಲ್ಲಿ ಇವತ್ತು 4 hours ಕಂಟಿನ್ಯೂಸ್ ಕ್ಲಾಸ್ ಇತ್ತು. ಆ್ಯಂಡ್ ಆಲ್ಸೋ ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಶುರು ಆಗುತ್ತೆ. ಬಟ್ ನನಗೆ ನಾಳೆಯಿಂದನೇ ರಜಾ ಹಾಕ್ತಿದ್ದೀನಿ. 3 days ರಜಾ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಾಲೇಜ್ಗೆ ಅಷ್ಟು ರಜಾ ಹಾಕಿದ್ರೆ ಅಟೆಂಡೆನ್ಸ್ ಹೊಟ್ಟೋಗ್ಬಿಡುತ್ತೆ ನಮ್ದು ಇದರಲ್ಲಿ. ಸೊ ಇದು ಕಿಟಕಿ ಬರುತ್ತೆ, 2 ಕಿಟಕಿನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ಗಾಳಿ ಬರೋಕ್ಕೆ ಚೆನ್ನಾಗಿದೆ. ಇದೊಂದು ಇವಾಗ ಇಷ್ಟು ಕರ್ಟನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಫುಲ್ ಖುಷಿ ಫೀಲ್ ಆಗ್ತದೆ. ಬಂದಮೇಲೆ ನೋಡೋಣ ಏನಾಗುತ್ತೆ. ಪ್ರತಿಯೊಂದೂ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ತಮ್ಮನ್ನು ತೋರಿಸ್ತೀನಿ ನೋಡಿಲಿ. ಸೊ ಇಲ್ಲಿ ಪಾಟ್ಸ್ ಇಡೋಣ ಅಂತ ಐಡಿಯಾ ಆಯಿತು, ಬಟ್ ಬೇಡ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಇನ್ನೊಂದು ಮೆಟ್ಲು ಬರುತ್ತೆ ನಮಗೆ. ಸೊ ಅಲ್ಲೆಲ್ಲ ಪಾಟ್ಸ್ ಓಕೆ, ಅಲ್ಲೆಲ್ಲೋ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದ ಬಂದುಬಿಟ್ಟು ಹಿಂಗೆ ಹೋಗೋದು, ಅಲ್ಲೊಂದು ಡೋರ್ ಇದೆ. ಅದಾದಮೇಲೆ ಇದು ನನ್ನ ರೂಮ್ ಬರುತ್ತೆ. ಸೊ ಇವಾಗ ಇಲ್ಲಿ ಒಂದು ಸ್ಟಿಕ್ಕರ್ ಹಾಕಿದೆ, ಕ್ಯೂಟ್ ಅನಿಸ್ದು ನನಗೆ. ಬಿಕಾಸ್ ನಾನು ID ಕಾರ್ಡ್ ಎಲ್ಲ ಹಾಕೋಬೋದಲ್ಲ ಅಂದ್ಬಿಟ್ಟು ಇದೊಂದು ಹಾಕಿದ್ದೀನಿ, ಚೆನ್ನಾಗಿತ್ತು. ಸೊ ಇವಾಗಲೇ ಎಲ್ಲ ಹೇಳ್ಬಿಡ್ತೀನಿ ಅನ್ಸುತ್ತೆ. ನಾನು ಇನ್ನೂ ಫುಲ್ ಡೆಕೋರೆಲ್ಲ ಮಾಡಾದಮೇಲೆ ರೂಮ್ ಟೂರ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಮೇಕ್ ಓವರ್ ಐಡಿಯಾಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನನಗಂತೂ ಅಷ್ಟೊಂದು ತಲೆ ಇಲ್ಲ, ಬಿಕಾಸ್ ನಾನು ಈ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ಸೊ ಅದಕ್ಕೇ ಇವಾಗ ಮಾಡ್ಕೊಬೇಕು ಅಂತಿದ್ದೀನಿ. ಮೇಕ್ ಓವರ್ ಏನಾದರೂ ಐಡಿಯಾ ಇದ್ದರೆ ಕಾಮೆಂಟ್ ಮಾಡಿ, ಅವ್ರ ಎಲ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಈಗ ಅವನು ಟ್ಯೂಷನ್ಗೆ ಹೊರಟ. ಬಾಯ್. ಸೊ ಅವನು ಟ್ಯೂಷನ್ಗೆ ಹೊರಟ, ನಾನು ಇಲ್ಲೇ ಇರ್ತೀನಿ. ಕಸ ಗುಡಿಸ್ಬೇಕು, ನಾಳೆನೇ ಪೂಜೆ ಇರೋದು, ಅದು ಸಪ್ರೇಟ್ ಬ್ಲಾಗ್ ಬರುತ್ತೆ. ಇವಾಗ ಮಂಟಪ ಬರುತ್ತೆ, ಅದನ್ನು ಇಸ್ಕೊಳ್ಬೇಕು. ಸೊ ಸೊ ಅದೆಲ್ಲ ತೋರಿಸ್ತೀನಿ. ಅವಾಗ ನೋಡಿದ್ರಿ ಅಲ್ವಾ ನೀವು, ಅದೇ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ. ಸೊ ಅವ್ರು ಇವಾಗ ಬರ್ತಾರೆ. ಬಾಯ್. ಏನೋ ಮಾತಾಡ್ತೀಯಾರ ಸೀರಿಯಸ್ ಆಗಿ. ನಮ್ಮಪ್ಪ ಬಂದರು. ಸೊ ಅದೆಲ್ಲ ಇಳಿಸಾದ್ಮೇಲೆ ಸಿಗ್ತೀನಿ. ಸೊ ಇವಾಗ ಮಂಟಪನೆಲ್ಲ ಇಟ್ಟಿದ್ದಾಯಿತು. ಅದ್ರ ಜೊತೆಗೆ ನೀಟಾಗಿ ಮನೇನ ಒರೆಸಿ ಗುಡಿಸಿದ್ದು ಆಯಿತು. ಬಿಕಾಸ್ ನಾಳೆ ಪೂಜೆ ಇರೋದ್ರಿಂದ ಒಂದು ರೌಂಡ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಸೊ ಇವಾಗ ನಾನು ಅಮ್ಮ ಹೋಗ್ಬಿಟ್ಟು ಪೂಜೆ ಐಟಮ್ಸ್ ಎಲ್ಲ ತರಕ್ಕೆ ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ. ಇಲ್ಲೊಂದು ಕ್ಲಿನಿಕ್ ಇದೆ. ಸೊ ಯಾವಾಗಲೂ ಜನ ಇರ್ತಾರೆ. ಸೊ ಬೇಜಾರಾಗಲ್ಲ, ಜನ ಇರಬೇಕು ಯಾವಾಗಲೂ, ನೋಡ್ತಾ ಇರ್ಬೋದು ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿ ಆಗಿದ್ದಾರೆ, ಅಟ್ಲೀಸ್ಟು. ನಾನು ರೆಡಿನೂ ಆಗಿಲ್ಲ, ಕೈ ನೋಡಿ ಹೋಗಮ್ಮ ಹೊರಡೋಣ. ಸೊ ಹೊರಡ್ತಾ ಇದ್ದೀವಿ, ಪೂಜೆ ಐಟಮ್ಸ್ ತೊಗೊಳಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಹುಚ್ಚಿ ಆಗ್ಬಿಟ್ಟಿದ್ದೀನಿ ನಾನು. ಸೊ ಇದೆಲ್ಲ ಎಷ್ಟು ಚೆನ್ನಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ. ಸೊ ನಾವೀಗ ರವೀನಾಗೆ ಬಂದಿದ್ದೀವಿ. ಅದರಲ್ಲಿ ಈ ಥರ ಎಲ್ಲ ನೋಡ್ತಾ ಇದ್ವಿ, ರಂಗೋಲಿ ಹಾಕೋದು. ಬಿಕಾಸ್ ನಮ್ಮ ಮನೇಲಿ ಯಾರಿಗೂ ರಂಗೋಲಿ ಎಲ್ಲ ಹಾಕಕ್ಕೆ ಬರೋಲ್ಲ. ಅದೇ ಅಂಕಲ್ ನೋಡ್ತಿದ್ದಾರೆ, ಏನೇ ಹುಡುಗಿ ಹಿಂಗೆ ವೀಡಿಯೋ ಮಾಡ್ತಿದ್ದಾಳೆ. ಸೊ ಚೆನ್ನಾಗಿದೆ ರವೀನಾದಲ್ಲಿ ಕಲೆಕ್ಷನ್ಸ್ ಇವಾಗ. ಸೊ ಅದಕ್ಕೆ ಬಂದಿದ್ದೀವಿ. ಸೊ ಈ ಥರ ಎಲ್ಲ ಇದೆ, ಚಿಕ್ಕದು ಸೈಜ್ ಮೇಲೂ ಇದೆ ನೋಡಿ. ಸೊ ಇಲ್ಲಿ ದೊಡ್ಡದಿದೆ, ಅದು ಅದಕ್ಕಿಂತ ದೊಡ್ಡದು. ಇದು ಬಾಟಲ್ಸ್ ಮೇಲೆ ರಂಗೋಲಿ, ಇದು ಈ ಥರ. ಸೊ ಇದಿಷ್ಟಿದೆ. ಬಂದರೆ ಎಲ್ಲ ಸಿಗುತ್ತೆ ರವೀನಾ. ಸೊ ಈಗ ಬಕೆಟ್ ನೋಡ್ತಾ ಇದ್ದಾರೆ. ಸೊ ಇಷ್ಟು ತೊಗೊಂಡಿದ್ದೀವಿ. ಅಲ್ಲಿ ಇದರ ಸೈಜ್ ಕರೆಕ್ಟಾಗಿತ್ತು. ಯಾರು ಸಿಂಚು? ಗೊತ್ತಿಲ್ಲಪ್ಪ. ಸಿಂಚು ಹೇಳು ಯಾರು? ಶೇಪ್ ಬೇರೆ ನೋಡ್ತೀಯ. ಅದಾಗ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. 2 ಡೇಸಿಂದ ಪಂಚಮಿ ಇಷ್ಟೇ ಇರೋದ್ರಿಂದ ಬೇಗ ಎದ್ದಿದ್ದೀನಿ 5 ಗಂಟೆಗೆ. ಸೊ ಇದು ನಾರ್ಮಲಿ ಯಾವಾಗಲೂ ತೊಗೋತಿರೋದು. ಆ್ಯಂಡ್ ಈ ಥರ ತುಪ್ಪದ್ದು ಲೈಕ್ ಕ್ಯೂಬ್ಸ್ ಥರ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ, ದೀಪಕ್ಕೆಲ್ಲ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಸ್ಪೂನ್ಸ್ ತೊಗೊಂಡ್ವಿ, ಒಂದೇ ಸೈಜ್ ಇರೋದು. ಒಂದು ಸೈಜ್ ಅದು ಒಂದು ಇದು ಹಂಗೇನೇನೋ ಇಟ್ಬಿಟ್ಟಿದ್ರು ನಮ್ಮಮ್ಮ. ಅದಕ್ಕೇ ಅದಾದಮೇಲೆ ನಾನು ಹೇಳ್ದಂಗೆ ರಂಗೋಲಿ ಬಿಡೋಕ್ಕಂತೂ ನಮಗೆ ಬರೋಲ್ಲ ನಿಜವಾಗ್ಲೂ. ಸೊ ಅದಕ್ಕೆ ಈ ಥರ ಯಾವ್ದ್ಯಾವ ಡಿಸೈನ್ ಬೇಕು ಅದು ಹೋಗ್ಬಿಟ್ಟು ತೊಗೊಂಡ್ವಿ.
ಸೊ ಅದರಲ್ಲಿ ಆ್ಯಕ್ಚುಲಿ ಎಷ್ಟೊಂದು ತೊಗೊಂಡ್ವಿ ದೊಡ್ಡದು ಸೈಜ್ದೆಲ್ಲನೂ. ಸೊ ನೀವು ಅಂದ್ಕೊಬೋದು ಇದೆಲ್ಲನಾ ಅಂತ, ಬಟ್ ನಮಗೆ ಬರಲ್ಲ. ಸೊ ನಾವು ಈ ಥರ ತೊಗೊಂಡ್ವಿ ರಂಗೋಲಿ ಬಿಡೋಕ್ಕೆ. ಅದಾದಮೇಲೆ ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು. ನಮ್ಮ ಮನೇಲಿ ಉಕ್ಕರ್ಸಿದ ರೊಟ್ಟಿ ತುಂಬ ತಿಂತೀವಿ, ಸೊ ಅದು ನೀಟಾಗಿ ಬರುತ್ತೆ ಅಂತ ಅದು ಒಂದು ತಟ್ಟೋದು. ಅದಾದಮೇಲೆ ಪುಲ್ಕ. ಸೊ ಪುಲ್ಕ ಮಾಡೋದು ಒಂದು ತೊಗೊಂಡೆ, ನಂಗೆ ತುಂಬ ಇಷ್ಟ ಪುಲ್ಕ. ಮತ್ತು ನಮ್ಮಮ್ಮ ಸ್ವೀಟ್ ಕಾರ್ನ್ ಬೇಯಿಸೋಕ್ಕೂ ಅಂದರೆ ಸುಡೋಕ್ಕೂ ಬಿಡ್ತಿರ್ಲಿಲ್ಲ, ಎಲ್ಲ ಖಾರ ಆಗುತ್ತೆ ಬೇಡ 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 ಅಂತ. ಸೊ ಅದಕ್ಕೆ ಅದೊಂದು ತೊಗೊಂಡ್ವಿ. ಇದೊಂದು ಊದ್ಕಡ್ಡಿ ಸಿಕ್ಸೋಕ್ಕೆ ಅಲ್ಲೆಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು ಅದೊಂದು ತೊಗೊಂಡ್ವಿ. ಇನ್ನೂ ಎರಡಿದೆ. ಆ್ಯಂಡ್ ಒಂದು ಬಕೆಟ್ ಬೇಕಿತ್ತು ವಾಶ್ರೂಮಲ್ಲಿ ಇಡೋಕ್ಕೆ. ಸೊ ಅದು ಇಷ್ಟು ತೊಗೊಂಡು ಬಂದ್ವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ನಿಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಆ್ಯಂಡ್ ಮುಂದಕ್ಕೆ ಏನಾಗುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.